ಏನಯ್ಯ, ಈ ಫೋಟೋದಲ್ಲಿರೋ ಹುಡುಗಿನೆಲ್ಲಾದ್ರೂ ನೋಡಿದ್ಯಾ? ಯಾವ ಊರ್ ಸ್ವಾಮಿ ನಿಮ್ದು? ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಕಣ್ರಿ ನೀವು. ಅಲ್ರಯ್ಯ, ಫ್ಲೈಟ್ ಫಾಸ್ಟು, ಟ್ರೈನ್ ಫಾಸ್ಟು, ನಾವು ತಿನ್ನೋ ಫುಡ್ ಫಾಸ್ಟು, ಹಾಗೆಲ್ಲೋನೂ ಫಾಸ್ಟ್ ಆಗಿರುವಾಗ ನೀವ್ ಯಾಕ್ರೆ ಇನ್ನು ಸ್ಲೋ ಆಗಿದ್ದೀರಾ? ಅಲ್ಲ, ಫೋಟೋ ಹಿಡ್ಕೊಂಡು ಇವಳು ನೋಡಿದೀರಾ ಅಂತ ಎಷ್ಟು ಜನ ಅಂತ ಕೈತೀರಾ? ಪೇಪರ್ನಲ್ಲೋ, ಟಿವಿನಲ್ಲೋ, ಇಂಟರ್ನೆಟ್ನಲ್ಲೋ ಹಾಕ್ಸಿದ್ರೆ 1 ನಿಮಿಷದಲ್ಲಿ ಎಲ್ಲಿದ್ದಾಳೆ ಅಂತ ಗೊತ್ತಾಗತ್ತೆ. ಅದು ಬಿಟ್ಟು ಬಂದ್ಬಿಟ್ರಿ ಇಲ್ಲಿ. ಹೋಗ್ರಯ್ಯ, ಆ ಕೆಲಸ ಮಾಡಿ ಫಸ್ಟ್. ನನ್ ಮೊಬೈಲು ಸರ್, ನನ್ ಮೊಬೈಲ್ ನೋಡಿದ್ರ? ಟಿವಿನಲ್ಲೋ, ಪೇಪರ್ನಲ್ಲೋ, ಇಂಟರ್ನೆಟ್ ಅಲ್ಲೋ ಹಾಕ್ಸು, ಎಲ್ಲಿದ್ರು ಸೆಕೆಂಡ್ಸ್ ಅಲ್ಲೇ ಗೊತ್ತಾಗುತ್ತೆ. ಅದೇನ್ ಗೊತ್ತಾಗುತ್ತೆ ಸರ್? 2,000 ಮೊಬೈಲ್ ಹೋಗಿದ್ದಕ್ಕೆ ಇಷ್ಟು ಟೆನ್ಷನ್ ಪಡ್ತೀಯಾ? 20 ವರ್ಷದಿಂದ ಮದುವೆ ಆಗ್ಬೇಕು ಅಂತಿದ್ದು ಹುಡುಗಿ ಕಿಡ್ನಾಪ್ ಆದ್ರೆ ನನಗೆಷ್ಟು ಟೆನ್ಷನ್ ಆಗಬೇಡ. ಮುಚ್ಕೊಂಡ್ ಕೆಲ್ಸ ನೋಡು. ಬಂದ್ರು ಸಾಕು ತಮಾಷೆ ಮಾಡಿದ್ದು. ತಗೋ ನೀರ್ ಕುಡಿ. ಎಲ್ಲರೂ ಅಮ್ಮನ್ ಕೈ ತುತ್ತು ತಿನ್ನೋದ್ ನೋಡಿದೀನಿ, ನೀನ್ ಅಪ್ಪನ್ ಮುದ್ದಿನ ಮಗಳಲ್ವಾ, ನನ್ ಕೈ ತುತ್ತು ಹೇಳ್ತೀನಿ. ಅಪ್ಪ, ಅಮ್ಮಂಗೆ ಹೊಟ್ಟೆ ಕಿಚ್ಚು, ಅಮ್ಮಂಗ ಒಂದು ತಿನ್ನಿಸ್ಬಿಡಿ ಅಪ್ಪ. ಬೇಡಮ್ಮ, ಬೇಡ ಪ್ಲೀಸ್ ಅಮ್ಮ, ನನಗೋಸ್ಕರ ಒಂದೇ ಒಂದ್ ತುತ್ತು. ಅಯ್ಯೋ ಬೇಡ ಅಂತ ಹೇಳಿಲ್ವಾ? ಪರವಾಗಿಲ್ಲ, ಬಿಂಕ ಬಿಡು. ತಗೋ, ನನ್ ಕೈಯಲ್ಲಿ ತುತ್ತು ತಿನ್ನೋದಕ್ಕೆ ಪುಣ್ಯ ಮಾಡಿರ್ಬೇಕು. ಇಷ್ಟು ವರ್ಷ ನಿನ್ ಕಣ್ಣಲ್ಲಿ ಬರೀ ಕೋಪ ನೋಡಿದ್ದೆ, ಕಣ್ಣೀರಲ್ಲ. ಅಲ್ಲ ಕಣೆ, ನಾವು ಅವಳಿಗೆ ಏನ್ ಕಡಿಮೆ ಮಾಡಿದ್ವಿ? ಒಬ್ಳೆ ಮಗಳು ಅಂತ ಮಗನ್ ತರ ಸಾಕಿದ್ವಿ, ಅವಳು ಕೇಳಿದ್ನೆಲ್ಲ ಕೊಡ್ಸಿದ್ವಿ, ಅವಳಿಗೆ ಇಷ್ಟ ಬಂದಾಗಿ ಓದಿಸ್ದ್ವಿ, ಅವಳಿಗೆ ಎಷ್ಟು ಪ್ರೀತಿ ಬರ್ತಿದ್ವಿ, ಅವಳ ಮೇಲೆ ಪ್ರಾಣವನ್ನು ಇಟ್ಕೊಂಡಿದ್ವಿ. ತಡ್ಕೊಳಕ್ ಆಗ್ತಾ ಇಲ್ಲ ಕಣೆ. ನೋಡ್ರಿ, ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಓಡ್ತಾ ಇದ್ರೆ ಎಲ್ಲಿ ಬಿದ್ದು ಬಿಡ್ತಾರೋ ಅಂತ ಅಪ್ಪ ಅಮ್ಮಂದ್ರೆ ಹೆದರ್ತಾರೆ. ದೊಡ್ಡವರಾದ್ಮೇಲೆ ಮನೆ ಬಿಟ್ಟೆ ಓಡೋಗ್ತಾರೆ. ತುಂಬಾ ದುಃಖ ಆಗತ್ತೆ ರೀ. ಸೂರಿ ಕಂಡಿದ್ದಾಳೆ ಆದ್ಮೇಲೆ ಖಂಡಿತ ಸಿಗ್ತಾಳೆ ರೀ. ಹಾಗಂತ ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ. ಮಗಳನ್ನ ಹೇಗ್ ಮನೆಗ್ ಕರ್ಸ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಸುಸ್ತಾಗಿದ್ಯಾ? ಎಳ್ಳಿರ್ಬೇಕಾ? ಕೊಡೋಣ. ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ಬಿಡಿ. ಅವ್ರಿಗೋಸ್ಕರ ನೀವು ಓದ ತಿಂದು ಯಾಕೆ ಸಾಯ್ತೀರಾ? ಪ್ರಪಂಚದಲ್ಲಿ ಯಾವ ಪ್ರೇಮಿಗಳು ಓಡೋದ್ರು ಅವ್ರ ಫ್ರೆಂಡ್ಸ್ ಇಟ್ಕೊಂಡು ಟಾರ್ಚರ್ ಕೊಡ್ತಾರೆ. ನೀವು ಅದನ್ನೇ ಮಾಡ್ತಿದ್ದೀರಾ. ಹೊಡಿ ಸಾಯಿಸ್ಬಿಡಿ. ಆದ್ರೆ ನಮಗ್ ಗೊತ್ತಿರೋದೊಂದೇ, ಅವ್ರು ಎಲ್ಲಿದ್ದಾರೆ ನಮಗ್ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳಿದ್ರು ನಮ್ ಮುಂದೆನೆ ನಮ್ ಮಕ್ಕಳಿಗೆ ರಕ್ತ ಬರಕ್ ಹೊಡಿತಿದ್ದೀರಲ್ಲ, ಇದು ನಿಮಗ್ ನ್ಯಾಯನ? ಸ್ವಾಮಿ, ನಿಮ್ ಮಗ ಅಡ್ಡ ಹಾಕೊಂಡು ನಸ್ಗುನಿ ಕಾಯಂಗೆ ಬಂದ್ ನಿಂತ್ಕೊಂಡಲ್ರಿ. ನಿಮ್ಮನ್ನಲ್ಲ, ನಿಮ್ಮ ಅಪ್ಪ ಅಮ್ಮ ಅವರಲ್ಲ, ಅವ್ರಿಗೆ 4 ಸರಿಯಾದ ಬರೆ ಹಿಡಿಬೇಕನ್ರಿ. ನಿನ್ನ ಮಗವನಲ್ಲ, ಕಣ್ಣಿದ್ದು ಕುರುಡನಾಗಿ, ಕಿವಿದ್ದು ಕಿವುಡನಾಗಿ, ಮೂಗಿದ್ದು ಉಸಿರಾಡ್ದಂಗ್ ಮಾಡ್ಬಿಟ್ಟ. ನವರಂಧ್ರಗಳನ್ನ ಎಲ್ಲ ಪೋಸ್ಟ್ ಆಫೀಸ್ ಸೀಳೋಕೆ ಬಂದ್ ಮಾಡ್ಬಿಟ್ಟ. ನನಗೆ ಬರ್ತಾ ಇರೋ ಕೋಪಕ್ಕೆ ಕುತ್ಕೊಂಡು ಸಾಯಿಸ್ಬಿಡ್ತೀನಿ. ಎಲ್ರಿ ಮಗ, ಎಲ್ರಿ? ನಿಜವಾಗ್ಲೂ ಗೊತ್ತಿಲ್ಲ. ಗೊತ್ತಿದ್ರೆ ಈ ತರ ಬೀದಿಗೆ ಬೀಳ್ತಿರ್ಲಿಲ್ಲ. ನಿಮ್ ಮುಂದೆ
ಕೈ ಕಟ್ಕೊಂಡು ನಿಂತ್ಕೋತಾ ಇರ್ಲಿಲ್ಲ. ನೋಡಿ, ನನಗಿರೋ ಲಾಯರ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಸೆಕ್ಷನ್ 267 ಪ್ರಕಾರ ಇದು ದೊಡ್ಡ ಅಪರಾಧ. ಅವಳು ಎಲ್ಲಿದ್ದಾಳೆ ಮೊದ್ಲು ಹೇಳಿ, ಇಲ್ಲ ಅಂದ್ರೆ ನಿಮ್ಮೆಲ್ಲರ ಮೇಲೆ ಕೇಸ್ ಹಾಕಿ ಕೋರ್ಟ್ ಕಟ್ಟೆ ಹತ್ತಿಸ್ಬೇಕಾಗುತ್ತೆ. ಅಲ್ಲ ರೀ, ನಮ್ಮ ಅಣ್ಣಗ್ ಮುದ್ದಾಗಿರೋ ಒಂದೇ ಒಂದು ಹೆಣ್ಮಗು ಈಗ ಮನೆ ಬಿಟ್ಟು ಓಡಿ ಹೋಗಿದ್ದಾಳೆ ಅಂದ್ರೆ ಊರಲ್ಲಿ ಯಾರ ಮುಖ ತೋರ್ಸಕ್ಕಾಗುತ್ತೆ? ಅಲ್ವೇನಪ್ಪ? ಹೆಣ್ಣಿನ ಸರಿ ಇಟ್ಕೊಂಡು ಓಡಾಡೋ ಕೊಡಂಗಿ ನನ್ನ ಮಗಳು ನಿನ್ನ ಮನೆ ಓದ್ಲಿ ಅಂತ ಬಿಟ್ರೆ ಅವಳು ಯಾವನ್ನೋ ಲವ್ ಮಾಡೋವರೆಗೂ ಕತ್ತೆ ಕಾಯ್ತಾ ಇದ್ದ. ನೋಡಿ, ನಿಮ್ಗಾಗ್ಲಿ ನಿಮ್ ಮಕ್ಕಳಿಗಾಗ್ಲಿ ಹಿಂಸೆ ಕೊಡೋದು ನನ್ನ ಉದ್ದೇಶ ಅಲ್ಲ. ಒಬ್ಬ ತಂದೆ ಆಗಿ ನನ್ನ ಮಗಳು ಎಲ್ಲಿ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ದೇ ಇದ್ರೆ ನೀವಿಲ್ಲಿ ನಿಂತ್ಕೊಂಡು ಮಾತಾಡೋದಾಗ್ಲಿ ಇನ್ನೊಂದಾಗ್ಲಿ ಇರ್ತಾ ಇರ್ಲಿಲ್ಲ. ಆದ್ರೆ ಒಂದು ನೆನಪಿಟ್ಕೊಳ್ಳಿ, ನನ್ನ ಮಗಳನ್ನ ನನ್ನಿಂದ ದೂರ ಮಾಡಿದವನು ಮಾತ್ರ, ಅವನು ಇಲ್ಲೇ ಇರ್ಲಿ ಏನೇ ಆಗಿರ್ಲಿ, ಅವನನ್ನು ಮಾತ್ರ ಬಿಡೋದಿಲ್ಲ. ಕೃಷ್ಣ, ನೀವು ಹೆದರ್ಕೋಬೇಡಿ. ನಾನ್ ಪ್ರೇಮ್, ಇವಳು ಶ್ರೀಗೌರಿ, ಇವರೆಲ್ಲ ನನ್ನ ಫ್ರೆಂಡ್ಸ್. ನಾವಿಷ್ಟು ಜನ ಇದೇ ಕಾಲೇಜಲ್ಲಿ ಓದ್ತಾ ಇದೀವಿ. ನಿಮ್ ಬಗ್ಗೆ, ನಿಮ್ ಪ್ರೀತಿ ಬಗ್ಗೆ ಎಲ್ಲ ನಮ್ಮ ವಾಚ್ಮನ್ ಹೇಳಿದ್ದಾರೆ. ಅವರು ಗೂಂಡಾ ಪವರ್ ಇದ್ರೆ ನಿಮ್ಗೆ ಯೂತ್ ಪವರ್ ಇದೆ. ನಿಮ್ಮಿಬ್ರನ್ನ ಒಂದ್ ಮಾಡೋದು ನಮ್ಗೇನ್ ಕಷ್ಟದ ಕೆಲಸ ಅಲ್ಲ. ಡೋಂಟ್ ವರಿ, ಬಿ ಹ್ಯಾಪಿ. ಥ್ಯಾಂಕ್ಸ್. ನಾವಿದೀವಿ ಅವ್ರಿದ್ದಾರೆ ಅನ್ನೋಕ್ಕಿಂತ ಈಗ ಇವ್ರಿಬ್ಬರನ್ನ ಒಂದ್ ಮಾಡೋದ್ ಮುಖ್ಯ. ನಾಳೆನೆ ಇವ್ರಿಬ್ಬರನ್ನ ಸಬ್ ರಿಜಿಸ್ಟರ್ ಆಫೀಸ್ ಕರ್ಕೊಂಡು ಹೋಗೋಣ. ನಿಮ್ಮ ಹೆಸರು? ನನ್ನ ಹೆಸರು ಕೃಷ್ಣ ಅಂತ, ಇವ್ರು ನಂದಿನಿ. ಈ ಫಾರ್ಮ್ ಫಿಲ್ಅಪ್ ಮಾಡಿ. ಸರಿ ಸರ್, ಥ್ಯಾಂಕ್ಸ್. ಇದಕ್ಕೆ ಯಾರು ಸಾಕ್ಷಿ ಆಗ್ತೀರಿ? ಸರ್, ನಾವು ನಿಮ್ಮ ಹೆಸರು? ಸರ್, ನನ್ನ ಹೆಸರು ಪ್ರೇಮ್ ಅಂತ, ವೆಂಕಟೇಶ್ವರ ಕಾಲೇಜ್ ಸ್ಟೂಡೆಂಟ್. ನಾಳೆ 3 ಗಂಟೆವರೆಗೂ ಪ್ರಾಬ್ಲಮ್ ಬರಲಿಲ್ಲ ಅಂದ್ರೆ ನೀವು ಮದುವೆ ಆಗ್ಬೋದು. ಥ್ಯಾಂಕ್ ಯು ಸರ್. ವೆಲ್ಕಮ್. ಹಲೋ, ನೀವು ಹುಡುಕ್ತಾರ ಕೃಷ್ಣ ನಂದಿನಿ ಇಬ್ರು ಸ್ಟೂಡೆಂಟ್ಸ್ ಜೊತೆ ಸಬ್ ರಿಜಿಸ್ಟರ್ ಆಫೀಸಿಗೆ ಬಂದು ರಿಜಿಸ್ಟರ್ ಫಾರ್ಮ್ಗೆ ಸೈನ್ ಮಾಡಿದ್ದಾರೆ. ನಾಳೆನೇ ಮದುವೆ. ಸಾಕ್ಷಿ ಹಾಕಿರೋ ಸ್ಟೂಡೆಂಟ್ ಹೆಸರು ಪ್ರೇಮ್ ಅಂತ. ಅವನು ವೆಂಕಟೇಶ್ವರ ಕಾಲೇಜಲ್ಲಿ ಓದ್ತಿದ್ದಾನೆ. ಅವನು ಹಿಡಿದ್ರೆ ಎಲ್ಲಾ ವಿಷಯ ಗೊತ್ತಾಗುತ್ತೆ. ಸರ್ ಯಾರ್ ಬೇಕಾಗಿತ್ತು? ಏಯ್, ಪ್ರೇಮ್ ಅನ್ನೋನ್ ಯಾರೋ ಇಲ್ಲಿ? ನನ್ನೇ ನೋಡಿದ್ರೆ ಲವರ್ಸ್ ಕೇಳಿದ್ರಿ, ಈಗಾಗ್ಲೇ ಪ್ರೇಮ್ ಅಂತಿದ್ದೀರಾ. ಏನ್ ವಿಷಯ? ವಿಷಯ ಗಿಷಯ ಅಂತಂದ್ರೆ ಕುತ್ತಿಗೆ ಹೆಚ್ಚಿಬಿಡ್ತೀನಿ. ಟಿಫನ್ ಏನಾದ್ರು ಗಲಾಟೆ? ಇವ್ರಿಗೆ ಪ್ರೇಮ್ ಬೇಕಂತೆ. ಯಾವ ಪ್ರೇಮ್ ಸರ್? ನೆನಪಿರ್ಲಿ ಪ್ರೇಮ ಅಥವಾ ಜೋಗಿ ಪ್ರೇಮ? BA ಪ್ರೇಮು, BCom ಪ್ರೇಮು, BTech ಪ್ರೇಮು, ಆಮೇಲೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಡಿ ಪ್ರೋಗ್ರಾಮ್ ಬರ್ತಲ್ಲ ಸರ್, ಅದೇ ಪ್ರತಿ ಭಾನುವಾರ ಸರ್, ಅದ್ರಲ್ಲೊಬ್ಬ ಇದ್ದಾನೆ ಸರ್ ಪ್ರೇಮು, ನಂಗಿಂತ ಜೂನಿಯರ್, ಇದೇ ಕಾಲೇಜು. ಈ ಕಾಲೇಜಲ್ಲಿ 15 ಜನ ಪ್ರೇಮ್ ಇದ್ದಾರೆ. ನಿಮ್ಗೆ ಯಾವ ಪ್ರೇಮ್ ಬೇಕು? ಮರ್ಯಾದೆಯಿಂದ ಅವರಿಬ್ರು ನಮಗೊಪ್ಸಿ, ಇಲ್ಲ ಅಂದ್ರೆ ಇಲ್ಲಾಂದ್ರೆ ಏನ್ ಮಾಡ್ತೀರಾ? ಹೇಳಿ, ಏನ್ ಮಾಡ್ತೀರಾ? ಹೇಳಿ, ಏನ್ ಮಾಡ್ತೀರಾ? ಹೇಳಿ. ಹೇಳಿ. ಸೌತ್ ನಾರ್ತ್ ದೇಶಕ್ಕೆ ದಿಕ್ಕುಗಳಾದ್ರೆ ಈ ಯೂತ್ ಕೂಡ ದೇಶಕ್ಕೆ ಒಂದ್ ದಿಕ್ಕಿದ್ದಂತೆ. ಇದನ್ನೆಲ್ಲ ನಮ್ ಹತ್ರ ಇಟ್ಕೋಬೇಡಿ. ಹಾಕ್ಬಿಡ್ತೀನಿ. ನೀನೇನ ಹಾಕೋದು ಪ್ಯಾಂಟ್ ಶರ್ಟ್? ಸ್ಟೂಡೆಂಟ್ಸ್ ಮೇಲೆ ಕೈ ಇಟ್ರೆ ಲೋಕಸಭಾ, ವಿಧಾನಸಭಾ, ರಾಜ್ಯಸಭಾನೇ ಅಲ್ಲಾಡೋಗುತ್ತೆ.
ನಿಮ್ ಕೈಯಲ್ಲಿ ತಾಕತ್ತಿದ್ರೆ ಹೋಗಿ ಹುಡ್ಕೋ ಹೋಗಿ. ಅದ್ ಬಿಟ್ಬಿಟ್ಟು ಈ ತರ ಸ್ಟೂಡೆಂಟ್ಸ್ಗೆ ತೊಂದರೆ ಕೊಡ್ಬೇಡಿ. ಈಗ ನಾವಿವ್ರು ಹೊಡೆಯೋದು ಮುಖ್ಯ ಅಲ್ಲ, ಅವ್ರಿಬ್ಬರನ್ನ ಹುಡುಕೋದು ಮುಖ್ಯ. ನಡಿ. ನಂದಿನಿ, ಮೈ ಬಿಸಿದೆಯಲ್ಲ? ಏನಿಲ್ಲ ಬಿಡು, ಮದುವೆ ಆಗ್ತಾ ಇದ್ದಾಳೆ, ಅಪ್ಪ ಅಮ್ಮ ಜೊತೆಗಿಲ್ಲ ಅಂತ ಟೆನ್ಷನ್ ಅಷ್ಟೇ. ಕೃಷ್ಣ, ಈಗ ಅವ್ರಿಗೆ ಹೊಡೆಯೋದು ಮುಖ್ಯ ಅಲ್ಲ, ನಂದಿ ನಿನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋದು ಮುಖ್ಯ. ಡಾಕ್ಟರ್, ನಂದಿನಿ ಗಾಬರಿ ಆಗಂತದ್ದೇನಿಲ್ಲ. ನಿಂಗೆ ಆ ಹುಡುಗಿ ಪ್ರೀತಿ ಬೇಕು ಅಂದ್ರೆ ಕರ್ಕೊಂಡು ಹೋಗಿ ಮದ್ವೆ ಮಾಡ್ಕೊ. ಆ ಹುಡುಗಿ ಬದುಕ್ಬೇಕು ಅಂದ್ರೆ ಕರ್ಕೊಂಡು ಹೋಗಿ ಅವ್ರ ಪೇರೆಂಟ್ಸ್ ಹತ್ರ ಬಿಡು. ನಂದಿನಿಗೆ ಬಿದ್ದಿರೋ ಏಟ್ಗಿಂತ ಭಯ ಜಾಸ್ತಿ ಆಗಿದೆ. ದಿಸ್ ಇಸ್ ಹೋಮ್ ಸಿಕ್. ಇದಕ್ಕೆ ಮೆಡಿಸನ್ ಅವ್ರ ಪೇರೆಂಟ್ಸ್. ದೇವ್ರು ಈ ಏಟ್ನ ನನಗ್ ಕೊಟ್ಟಿದ್ರೆ ಚೆನ್ನಾಗಿರೋದು. ನೀನೇನು ಯೋಚನೆ ಮಾಡ್ಬೇಡ, ನಿನ್ಗೂ ನಂದಿನಿಗೂ ಏನೂ ಆಗೋದಿಲ್ಲ. ನಿಮ್ ಲವ್ ಖಂಡಿತ ಸಕ್ಸಸ್ ಆಗೇ ಆಗತ್ತೆ. ಅಮ್ಮ, ಬಂದ್ರೆ ಜೀವಂತವಾಗಿ ವಾಪಸ್ ಹೋಗಲ್ಲ ಅಂತ ಗೊತ್ತಿತ್ತು ಇಲ್ಲಿಗೆ ಬರೋದಕ್ಕೆ ಎಷ್ಟೋ ಧೈರ್ಯ ನಿಂಗೆ. ನನಗೆ ನೀವೇನೋ ಮಾಡ್ಬಿಡ್ತೀರೋ ಅನ್ನೋ ಭಯದಲ್ಲಿ ನಾನು ಕರ್ಕೊಂಡ್ ಬರ್ಲಿಲ್ಲ. ನಿಮ್ ಪೂರ್ತಿ ಹೆಸರು ನನಗೆ ಗೊತ್ತಿಲ್ಲ. ನೀವೇನೋ ದೊಡ್ಡ ವ್ಯಕ್ತಿ, ನಿಮ್ ಹೆಸರು ಕೇಳಿದ್ರೆ ಇಡೀ ಊರೇ ಗಡ 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 ಅಂತ ನಡಗತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ. ನನಗ್ ಗೊತ್ತಿರೋದಲ್ಲ ಬರೀ ನಂದಿನಿ, ಆಮೇಲೆ ಅವಳ ಪ್ರೀತಿ ಮಾತ್ರ. ಅವತ್ತು ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಹೇಳಿದ್ಲು, ಕರ್ಕೊಂಡು ಹೋಗಿದ್ದೆ. ಇವತ್ತು ಅಪ್ಪ ಅಮ್ಮ ಬೇಕು ಅಂದಿದ್ದಾಳೆ, ಕರ್ಕೊಂಡ್ ಬಂದಿದ್ದೀನಿ. ನನಗೆ ನಂದಿನಿ ಸಂತೋಷನೇ ಮುಖ್ಯ. ನೀವ್ ಹಿರಿಯರಾಗಿ ದೊಡ್ಡತನದಿಂದ ಯೋಚನೆ ಮಾಡಿ. ನಮ್ ತಂದೆ ತಾಯಿ ಬರ್ತಾರೆ, ಅವ್ರ ಹತ್ರ ಮಾತಾಡಿ ನಮ್ಮಿಬ್ರು ಒಂದು ಮಾಡಿ. ನಂದಿನಿ, ನೀನೇನ್ ಯೋಚನೆ ಮಾಡ್ಬೇಡ. ನನ್ನ ಮಗಳನ್ನ ಕರ್ಕೊಂಡು ಬಂದು ನನ್ನ ಹತ್ರ ಬಿಟ್ಟಿದ್ದಕ್ಕೆ ನೀನ್ ಇಲ್ಲಿಂದ ವಾಪಸ್ ಹೋಗ್ತಾ ಇದೀಯ. ಲವರ್ಸು ಓಡೋದ್ರೆ ಮದುವೆ ಮಾಡ್ಕೊಂಡು ಮಗು ಎತ್ಕೊಂಡು ಬರ್ತಾರೆ. ನೀನ್ ಏನೂ ಮಾಡದೆ ಅವಳು ತಂದ್ ಮನೆಗೆ ಬಿಡ್ತಿದ್ಯಲ್ಲ, ನಾನು ಅದಕ್ಕೆನಾ ನೀವಿಬ್ಬರಿಗೆ ಹೆಲ್ಪ್ ಮಾಡಿದ್ದು. ನಿನ್ನಂತ ಲೈಫಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ನಿನಗೆ ನೀನೇ ಮೋಸ ಮಾಡ್ಕೊಂಡ್ಬಿಟ್ಟದಪ್ಪ. ತಪ್ಪು ತಿಳ್ಕೊಂಡಿದ್ದೀರ. ಲವ್ ಯಾವಾಗ ಎಲ್ಲಿ ಹೇಗ್ ಟರ್ನ್ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ನಂದಿನಿನ ಈಗ ಈ ಮನೇಲಿ ಮಾತ್ರ ಬಿಟ್ಟು ಹೋಗ್ತಾ ಇದ್ದೀನಿ, ಇಲ್ಲಿಂದ ಅಂತೂ ಅಲ್ಲ.